ಇನ್ನು ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಧಿಕಾರಿಗಳ ಹೊಣೆ ಅಂತ ಈಗ ರಾಜ್ಯ ಸರ್ಕಾರ ಹೇಳಿಬಿಟ್ಟಿದೆ. ಕೇಂದ್ರದಲ್ಲಾದ್ರೆ ಸಚಿವರು ಹೊಣೆ ಅಂತ ಹೇಳ್ತಾರೆ. ಆದ್ರೆ ರಾಜ್ಯ ಸರ್ಕಾರದ ನಡೆಗೆ ಆರ್ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿ 800 ಕೋಟಿ ರೂಪಾಯಿ ಹಗರಣ, ನೀಟ್ನಲ್ಲಿ ಲಂಚವಿಲ್ಲ, ಆದರೂ ರಾಜೀನಾಮೆ, ಕೆಪಿಎಸ್ಸಿ ಹಗರಣಕ್ಕೆ ರಾಜ್ಯ ಸರ್ಕಾರ ಹೊಣೆಯಲ್ವೇ? ಪಶು ವೈದ್ಯಾಧಿಕಾರಿಗಳ ಹುದ್ದೆಯಲ್ಲೂ ಹಗರಣ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಪಶುವೈದ್ಯ ಡಾಕ್ಟರ್ಗಳೇನಿದ್ದಾರೆ, ವೈದ್ಯಾಧಿಕಾರಿಗಳು, ಇದು ಪೂರ್ತಿ ಮಾರಾಟ ಆಗಿದೆ. 2 ಕೋಟಿಗೆ ಹರಾಜು ಹಾಕಿ ಮಾರಾಟ ಆಗಿದೆ. ಅದರಿಂದ ಇದು ಸಿಬಿಐ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀರಿ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು. ನಾವು ಇದು ಕೆಪಿಎಸ್ಸಿ ಆಫೀಸ್ಗೆ ಹೋಗಿ ಅವರೇನು ಇಲಾಖಾ ತನಿಖೆ ಮಾಡ್ತಾವ್ರೆ ಅದು ಸರಿಯಲ್ಲ, ಇದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತೇಳಿ ಅವರಿಗೆ ನಾವು ಆಗ್ರಹವನ್ನ ಮಾಡಕ್ಕೆ ನಾವು ಹೋಗ್ತಾ ಇದ್ದೀರಿ. ಅಲ್ಲಿ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಅಲ್ಲಿ ಅವ್ಯವಹಾರ ಆದ್ರೆ ಜಿಲ್ಲಾಧಿಕಾರಿ ಹೊಣೆ. ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ಆದ್ರೆ, ಕ್ವಶನ್ ಪೇಪರ್ ಲೀಕ್ ಆದ್ರೆ ಅಪರಾಧಿ ಯಾರು? A1, ಅದು ಡಿಸಿ. ಕೇಂದ್ರದಲ್ಲಿ ನೀಟಲ್ಲಿ ಯಾರ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಹೊಣೆ ಯಾರು? ಮಂತ್ರಿ. ಇದು ಹುಷಾರಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ನಿಮ್ಗೇನು ಅಧಿಕಾರ ಇದೆ ಮಂತ್ರಿ ರಾಜೀನಾಮೆ ಕೇಳಕ್ಕೆ? ಜಿಲ್ಲಾಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ನೀವು ನುಳ್ಚ್ಕೊಳೋ ಅಂತ ಪ್ರಯತ್ನವನ್ನ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಈ ಅಕ್ರಮ ಸಿಬಿಐ ತನಿಖೆಗೆ ಒಳಪಡಿಸಬೇಕು. ಯಾಕಂದ್ರೆ ಇದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದರಿಂದ ಕರ್ನಾಟಕದಲ್ಲಿ ಯಾವುದೇ